ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮೀಯರಾದ ಎಲ್ಲರಿಗೂ ಶುಭೋದಯವು. ಇದರೊಂದಿಗೆ ಈ ದಿನದ ವಾಕ್ಯದ ಧ್ಯಾನದ ಸಮಯಕ್ಕೆ ಇನ್ನೊಂದಾವರ್ತಿ ಕರ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಆತ್ಮೀಯ ಚಿಂತನೆಯಲ್ಲಿ ಪರಿಶುದ್ಧ ಸತ್ಯವೇದದಿಂದ ವಿಶ್ವಾಸ ಜೀವಿತದಲ್ಲಿನ ಸತ್ಯಗಳು ಎಂಬ ಅಂಶದಲ್ಲಿ ಈ ದಿನದಲ್ಲಿ 1 ಯೋಹನ ಪತ್ರಿಕೆಯ 2ನೇ ಅಧ್ಯಾಯದಲ್ಲಿ 5ರಿಂದ 11ನೇ ತನಕ ಇರುವ ವಚನ ಭಾಗಗಳನ್ನು ಓದಿಕೊಳ್ಳುವಾಗ ದೈವಿಕ ಪ್ರೀತಿಯ ಕುರಿತಾಗಿ ನೋಡಿಕೊಳ್ಳಬಹುದಾಗಿದೆ. ಈ ಪತ್ರಿಕೆಯನ್ನು ಓದಿಕೊಳ್ಳುವಾಗ ಸುಮಾರು 35 ಸಾರಿ ಈ ಪದವು ಕಾಣಬರುವುದು ವಿಶೇಷವಾದ ಸಂಗತಿ. 5 ಮತ್ತು 6ನೇ ವಚನಗಳನ್ನು ಓದಿಕೊಳ್ಳುವುದಾದರೆ, ಯಾವನಾದರೂ ಆತನ ವಾಕ್ಯವನ್ನು ಕೈಕೊಂಡು ನಡೆದರೆ ಅವನಲ್ಲಿ ನಿಜವಾಗಿ ದೇವರ ಮೇಲಣ ಪ್ರೀತಿಯು ಪರಿಪೂರ್ಣವಾಗಿದೆ. ಇದರಿಂದಲೇ ಆತನಲ್ಲಿದ್ದೇವೆಂಬುದನ್ನು ತಿಳ್ಕೊಳ್ಳುತ್ತೇವೆ. ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನೂ ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ ಎಂಬುದಾಗಿ ಬರೆದಿದೆ. ದೇವರಿಗೆ ವಿಧೇಯರಾಗುವುದು ಆತನನ್ನು ಪ್ರೀತಿಸುವ ನಿಜವಾದ ಒಂದು ಗುರುತಾಗಿದೆ. ಉಳಿದ ಎಲ್ಲ ಸಂಗತಿಗಳು ಭಾವನೆ ಮತ್ತು ವಚನಗಳಿಗೆ ಸಂಬಂಧಿಸಿದ್ದಾಗಿ ನೋಡಿಕೊಳ್ಳಬಹುದಾಗಿದೆ. ಯೋಹನ್ನ ಸುವಾರ್ತೆಯ 14ನೇ ಅಧ್ಯಾಯದ 15ನೇ ವಚನವು ಹೀಗೆ ಬರೆದಿದೆ: ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ ಎಂಬುದಾಗಿ. ಆತ್ಮೀಯ ಚಿಂತನೆಯಲ್ಲಿ ಗಮನಿಸುವ ಹಾಗೆ ಹೃದಯದಲ್ಲಿ ಬೇರೂರಿರುವ ಸತ್ಯವು ಪ್ರೀತಿಯಲ್ಲಿಯೂ ಮತ್ತು ವಿಧೇಯತೆಯಲ್ಲಿಯೂ ಫಲ ಕೊಡುತ್ತದೆ. ಇನ್ನೊಂದು ಕಡೆಯಲ್ಲಿ ಗಮನಿಸುವ ಹಾಗೆ ಈ ಆತ್ಮೀಕ ಪ್ರಯಾಣದಲ್ಲಿ ಅಥವಾ ವಿಶ್ವಾಸ ಜೀವಿತದಲ್ಲಿ ವಾಕ್ಯವನ್ನು ಕೈಕೊಳ್ಳುವಾಗ ದೇವರ ಪ್ರೀತಿಯು ನಮ್ಮಲ್ಲಿ ಪರಿಪೂರ್ಣವಾಗಿದೆ ಎಂದು ತಿಳಿಯಬಹುದಾಗಿದ್ದು, ಅದು ಆತನ ಪ್ರೀತಿಯ ಶ್ರೇಷ್ಠತೆಯನ್ನು ನಮಗೆ ತಿಳಿಸುತ್ತಾ ಇದೆಯಷ್ಟೆ. ನಾವು ಆತನಲ್ಲಿದ್ದುಕೊಂಡವರಾಗಿ ವಾಕ್ಯವನ್ನು ಕೈಕೊಳ್ಳುವಾಗ ದೇವರು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅದರ ಗುರಿ ತಲುಪಿದಂತೆಯೇ. ಹೀಗಾಗಿ ವಿಧೇಯತೆಯು ನಮ್ಮಲ್ಲಿ ಕಂಡುಬರುವಂಥದ್ದಾಗಿದೆ. ಆತನಲ್ಲಿ ನೆಲೆಗೊಂಡಿರುವುದಾಗಿ ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. ಸುವಾರ್ತೆಗಳಲ್ಲಿ ವಿವರಿಸಲಾಗಿರುವ ಆತನ ಜೀವಿತವು ನಮಗೆ ಮಾದರಿಯೂ ಮಾರ್ಗದರ್ಶನವೂ ಆಗಿದೆ. ಇಲ್ಲಿ ಗಮನಿಸಬೇಕಾದಂತಹ ಒಂದು ಸಂಗತಿ, ಅದು ನಮ್ಮ ಸ್ವಂತ ಬಲದಿಂದ ಜೀವಿಸುವ ಅಥವಾ ಜೀವಿಸುವುದರಿಂದ ಇರುವ ಜೀವಿತವಲ್ಲ, ಆದರೆ ಅದು ಪವಿತ್ರಾತ್ಮನ ಬಲದಿಂದ ಮಾತ್ರವೇ ಸಾಧ್ಯವಾಗುವಂತಹ ಸಂಗತಿಯಾಗಿದೆ. ಈ ಆತ್ಮೀಯ ಪ್ರಯಾಣದಲ್ಲಿ ನಮ್ಮ ಜೀವಿತಗಳನ್ನು ಆತನಿಗೆ ಸಮರ್ಪಿಸಿ ನಮ್ಮಲ್ಲಿಯೂ ನಮ್ಮ ಮೂಲಕವೂ ಆತನು ಜೀವಿಸುವಂತೆ ಅನುಮತಿಸುವುದೇ ಆಗಿದೆ ದೈವಿಕ ಪ್ರೀತಿಯ ಶ್ರೇಷ್ಠತೆಯು. ಆದುದರಿಂದ ಈ ದೈವಿಕ ಪ್ರೀತಿಯ ಶ್ರೇಷ್ಠತೆಯನ್ನು ಇನ್ನೂ ತಿಳಿಯುವ ಹಾಗೆ ವಿಶ್ವಾಸಿ ಜೀವಿತದ ಇನ್ನೊಂದು ಮುಖ್ಯವಾದ ಗುರುತಾಗಿ ಕಾಣಬರುವಂಥದ್ದಾಗಿದೆ. ಅದುವೇ ಸಹೋದರರ ಪ್ರೀತಿ. ಯೋಹಾನ ಮಾತುಗಳಲ್ಲಿ ಕೇಳಲ್ಪಡುವ ಹಾಗೆ ಇದು ಹೊಸ ಅಪ್ಪಣೆಯಲ್ಲ, ಹಳೆಯ ಅಪ್ಪಣೆಯೇ ಸರಿ. ಯೇಸು ಕ್ರಿಸ್ತನು ತನ್ನ ಸೇವೆಯ ಆರಂಭದಿಂದಲೂ ಪರಸ್ಪರ ಪ್ರೀತಿಸಬೇಕೆಂದು ತನ್ನ ಶಿಷ್ಯರಿಗೆ ಕಲಿಸುತ್ತಲೇ ಬಂದದ್ದಾಗಿ ಸತ್ಯವೇದದಲ್ಲಿ ಗಮನಿಸಬಹುದಾಗಿದೆ. ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಪರಸ್ಪರ ಪ್ರೀತಿಸಲು ಕಲಿಸಿದ್ದಷ್ಟೇ ಅಲ್ಲ, ತಾನು ಹೇಳಿದವುಗಳ ಕುರಿತು ಜೀವಕರವಾದ ಮಾದರಿಯನ್ನೇ ಅವರಿಗೆ ತೋರಿಸಿದ್ದಾನಷ್ಟೆ. ಆತನ ಜೀವಿತವು ಪ್ರೀತಿಯ ಗುಣಗಳುಳ್ಳದ್ದಾಗಿದೆಯಲ್ಲ. ಆತನು ಭೂಲೋಕದಲ್ಲಿದ್ದಾಗ ಆತನಲ್ಲಿ ನಿಜವಾಗಿ ತೋರಿಬಂತು. ಅದರ ಪ್ರತಿಫಲವೇ ಸುವಾರ್ತಾ ವಾಕ್ಯ ಕೇಳುವುದರ ಮೂಲಕ ಬೆಳಕನ್ನು ಹೊಂದಿರುವ ಜನರಲ್ಲಿ ಕತ್ತಲು ಕಳೆದು ಹೋಗುತ್ತಾ ಇದೆಯಲ್ಲ. ಇದುವೇ ದೈವಿಕ ಪ್ರೀತಿಯ ಶ್ರೇಷ್ಠತೆ. ಪ್ರಾರ್ಥನೆ ಮಾಡುವರಾಗೋಣವೇ. ನಂಬಿ ಪ್ರಾರ್ಥಿಸುವ ಎಲ್ಲರನ್ನೂ ಒಳ್ಳೆಯವನಾಗಿರುವ ಕರ್ತನು ತಾನೇ ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.